Hello everyone, ಸನ್ಮಾರ್ಗ ಕ್ಲಾಸಸ್ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಪಾಠದ 9ನೇ ಪ್ರಶ್ನೆ. ಆಸವಿತ ನೀರನ್ನು ವಿದ್ಯುದ್ವಾಹಕ ದ್ರಾವಣವನ್ನು ಪರಿವರ್ತಿಸಲು ಕೆಳಗೆ ನೀಡಲಾದ ದ್ರವ್ಯಗಳಲ್ಲಿ ಆಸವಿತ ನೀರಿನಲ್ಲಿ ವಿಲೀನಗೊಳಿಸಬಹುದಾದ ದ್ರವ್ಯವೆಂದರೆ. ಇಲ್ಲಿ ಆಸವಿತ ನೀರು ಅಂದ್ರೆ ಆ ನೀರಿನಲ್ಲಿ ಯಾವುದೇ ರೀತಿಯ ಖನಿಜ ಲವಣ ಇರೋದಿಲ್ಲ. ನಿಮ್ಗೆ ಗೊತ್ತಿದೆ, ವಿದ್ಯುತ್ ಪ್ರವಾಹ ಆಗಬೇಕು ದ್ರವದ ಮೂಲಕ ಅಂದ್ರೆ ಅಲ್ಲಿ ಅಯಾನುಗಳು ಉಂಟಾಗಬೇಕು ಅಲ್ವಾ? ಹಾಗಿದ್ರೆ ಆಸವಿತ ನೀರಿಗೆ ನಾವು ಯಾವ ವಸ್ತುವನ್ನು ಹಾಕಿದರೆ, ಯಾವ ದ್ರವ್ಯದಲ್ಲಿ ಅಯಾನುಗಳು ಉಂಟಾಗುತ್ತವೆ, ಅವು ಆ ನೀರನ್ನ ವಿದ್ಯುತ್ ವಾಹಕವನ್ನಾಗಿ ಪರಿವರ್ತಿಸುತ್ತೆ. ಹಾಗಿದ್ರೆ ನೋಡೋಣ. ಆಪ್ಷನ್ ಎ ಗ್ಲೂಕೋಸ್ ಇದೆ. ಗ್ಲೂಕೋಸ್ ಇದು ಅಯಾನ್ಗಳನ್ನ ಉಂಟು ಮಾಡುವುದಿಲ್ಲ, ನೀರಿನಲ್ಲಿ ಕರಗಿದಾಗ ಅಯಾನನ್ನ ಉಂಟು ಮಾಡುವುದಿಲ್ಲ. ಹಾಗಾಗಿ ಇದು ತಪ್ಪಾದ ಉತ್ತರ. ಆಪ್ಷನ್ ಬಿ ಸಕ್ಕರೆ. ಸಕ್ಕರೆ ಕೂಡ ಗ್ಲೂಕೋಸ್ನಂತೆ ಯಾವುದೇ ಅಯಾನುಗಳನ್ನ ಉಂಟು ಮಾಡುವುದಿಲ್ಲ. ಇದು ಕೂಡ ತಪ್ಪಾದ ಉತ್ತರ. ಆಪ್ಷನ್ ಸಿ ಶುದ್ಧ ಆಲ್ಕೋಹಾಲ್. ಶುದ್ಧ ಆಲ್ಕೋಹಾಲ್ ಕೂಡ ನೀರನ್ನ ಆಸವಿತ ನೀರನ್ನ ವಿದ್ಯುತ್ ವಾಹಕವನ್ನಾಗಿ ಪರಿವರ್ತಿಸುವುದಿಲ್ಲ. ಆಪ್ಷನ್ ಡಿ ಅಡಿಗೆ ಉಪ್ಪು. ಅಡಿಗೆ ಉಪ್ಪು ಅಂದ್ರೆ ಲವಣ ಅಲ್ವಾ? NaCl ಅಂತ ಹೇಳ್ತೀವಿ. ಇದು Na+ ಮತ್ತೆ Cl- ಅಯಾನುಗಳನ್ನ ಉಂಟು ಮಾಡುತ್ತೆ. ಆದ್ದರಿಂದ ನೀರನ್ನ ವಿದ್ಯುತ್ ವಾಹಕವನ್ನಾಗಿ ಪರಿವರ್ತಿಸುತ್ತೆ. ಹಾಗಾಗಿ ಆಪ್ಷನ್ ಡಿ ಅಡಿಗೆ ಉಪ್ಪು ಅನ್ನುವಂತಹದ್ದು ಸರಿಯಾದ ಉತ್ತರ. ನಾವೀಗ ಬೀಕರಲ್ಲಿ ನೀರನ್ನ ತಗೊಂಡಿದೀವಿ, ಅದಕ್ಕೆ ಅದು ಆಸವಿತ ನೀರಿದೆ ಅಂದ್ರೆ ಇಲ್ಲಿ ಬಲ್ಬ್ ಬೆಳಗೋದಿಲ್ಲ. ಆದ್ರೆ ಅದಕ್ಕೆ ಅಡಿಗೆ ಉಪ್ಪನ್ನ ನಾವು ಹಾಕ್ತಾ ಹೋದಾಗೆ ಬಲ್ಬ್ ನಿಧಾನಕ್ಕೆ ಬೆಳಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಆಸವಿತ ನೀರನ್ನ ವಿದ್ಯುತ್ ವಾಹಕ ದ್ರಾವಣವನ್ನಾಗಿ ಪರಿವರ್ತಿಸಲು ನಾವು ಅಡಿಗೆ ಉಪ್ಪನ್ನ ಉಪಯೋಗಿಸಬಹುದು. ಥ್ಯಾಂಕ್ ಯು.